ಶುಭವಾಗಲಿ. ಗುರುಗಳೇ, ನೀವು ಹೇಳಿದ ನಿಜನೇ. ನಾನು ಒಂಟಿ ಅಲ್ಲ. ನಾನೀಗಾಗಲೇ ನಾನೊಂದು ಹುಡುಗಿಗೆ ತಾಳಿ ಕಟ್ಟಿವ್ನಿ. ಆದರೆ ಈ ವಿಷಯ ಯಾರಿಗೂ ಗೊತ್ತಿಲ್ಲ ಗುರುಗಳೇ. ಅದೆಲ್ಲ ನನಗೆ ಗೊತ್ತಿದೆ. ಮುಂದೆ ಏನಾದ್ದು? ಈಗ ನಾನು ಏನು ಮಾಡಿದೆ ಗುರುಗಳೇ? ಈ ಮದುವೆಯಿಂದ ನಾನು ಪಾರಾಗೋದು ಹೆಂಗೆ? ಅಕ್ಕಿ ಅನ್ನ ಆಗಬೇಕಾದ್ರೆ ಉರಿಯಲ್ಲಿ ಬೇಯಲೇಬೇಕು. ಈಗ ನಿರ್ಧಾರ ನಿನ್ನದು. ನಿನ್ನ ಧೈರ್ಯ ಆತ್ಮವಿಶ್ವಾಸಗಳಿಂದ ನೀನು ಏನು ಬೇಕಾದರೂ ಮಾಡಬಹುದು. ಗುರುಗಳೇ, ಆಗಲೇ ಕಂಟಕ ಅದೇ ಅಂದ್ರಲ್ಲ, ಹಂಗೆ ನೋಡೋದಾದ್ರೆ ನನಗೆ ಈಗಾಗಲೇ ಮದುವೆ ಆಗೋಗಿದೆ. ಅಂದರೆ ಅವ್ರಿಗೇನಾದರೂ ತೊಂದರೆ ಆದದ ಗುರುಗಳೇ? ಅದನ್ನ ನಿನ್ನ ಕುಲಪುರೋಹಿತರು ಹೇಳ್ತಾರೆ. ಒಂದು ವಿಷಯ ನೆನಪಿನಲ್ಲಿಟ್ಕೋ, ನಿನಗೆ ನಿನ್ನ ಪತಿ ಬೇಕೇ ಬೇಕು ಅನ್ನೋದಾದರೆ ನೀನು ಗಟ್ಟಿ ನಿರ್ಧಾರ ಮಾಡಬೇಕು. ನಿನ್ನ ನಿರ್ಧಾರ ನಿನ್ನ ಭವಿಷ್ಯವನ್ನು ಹೇಳುತ್ತೆ. ಗುರುಗಳೇ, ನಾನು ತಾಳಿ ಕಟ್ಟಿದವ್ರಿಗೆ ಈ ವಿಷಯ ಗೊತ್ತಿಲ್ಲ. ನಾನು ಮಾಡಿದ್ದು ಸರಿ ಇಲ್ಲ ತಪ್ಪೋ ನನಗೊಂದು ಗೊತ್ತಿಲ್ಲ. ಆದರೆ ಈಗ ಅವ್ರಿಗೆ ಆ ವಿಷಯನ ಹೇಳಿದ್ರೆ ಅವ್ರು ನನ್ನ ಒಪ್ಕೊಂಡಾರೆ. ನಾನು ಅವರು ಜೀವನದಲ್ಲಿ ಚೆಂದಾಗಿರ್ಬೇಕು. ಇದಾದ ಗುರುಗಳೇ? ಅಪಘಾತಗಳು ಆಘಾತಗಳನ್ನು ಕೊಡುತ್ತೆ. ಎಚ್ಚರ. ನೋಡಮ್ಮ, ಪ್ರತಿಯೊಂದು ಸಮಸ್ಯೆಗೆ ಪರಿಹಾರ ಅನ್ನೋದು ಇದ್ದೇ ಇರುತ್ತೆ. ಮದುವೆ ಆಗೋ ಹುಡುಗನ ಕೈಲಿ ಮೃತ್ಯುಂಜಯಮ ಹೋಮ ಮಾಡಿಸಿ 7 ಜನ ಕನ್ಯೆಯರಿಗೆ ಅರಿಶಿಣ ಕುಂಕುಮ ಮಡ್ಲಕ್ಕಿ ಸೀರೆ ಕೊಡಬೇಕು. ಅದಾದ ಮೇಲೆ ಒಂದು ಬಾಳೆಕಂಬ ನೆಟ್ಟು ಅವನ ಕೈಯಲ್ಲಿ ತಾಳಿ ಕಟ್ಟಿಸಿ ಅವನ ಕೈಯಿಂದಲೇ ಅದನ್ನು ಕಡಿಸ್ಬೇಕು. ಇಷ್ಟೆಲ್ಲ ಪೂಜೆ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತಾ? ನೋಡಮ್ಮ, ನಾವು ಆ ದೇವರ ಮೇಲೆ ನಂಬಿಕೆ ಇಟ್ಟು ಪೂಜೆ ಶುರು ಮಾಡೋಣ. ಶಿವನ ಅನುಗ್ರಹ ಇದ್ರೆ ಎಂಥ ಸಮಸ್ಯೆ ಆದರೂ ಸರಿ, ಗಾಳಿಗೆ ತೂರು ಹೋಗ್ಬಿಡುತ್ತೆ. ಶಿವ ಇದ್ದಾನೆ, ಪ್ರತಿಯೊಂದು ಸಮಸ್ಯೆಗೆ ಅವನು ಪರಿಹಾರ ಕೊಡ್ತಾನೆ ಅನ್ನೋ ನಂಬಿಕೆ ನಿಮಗೆ ಬಲವಾಗಿರ್ಬೇಕಷ್ಟೇ. ಸರಿ ಪುರೋಹಿತ್ರೆ, ನೀವು ಹೇಳ್ದಂಗೆ ಆಗಲಿ. ನಾಳಿಕೆ ನಾವು ಪೂಜೆಗೆಲ್ಲ ತಯಾರಿ ಮಾಡ್ಕೊಂಡ್ಬಿಡ್ತೀವಿ. ಬಿರಿನ್ ಬಂದು ನೀವು ನಮಗೆ ಪರಿಹಾರ ಮಾಡಿಕೊಟ್ಬಿಟ್ರೆ ಸಾಕ್ರ. ಗೌಡ್ರೆ, ಅದಕ್ಕೂ ಮುಂಚೆ ನಿಮ್ಮ ಹುಡುಗ ದೇವಸ್ಥಾನಕ್ಕೆ ಹೋಗಿ ಬರಬೇಕು. ಶ್ರಾವಣ ಮಾಸ ಆಗಿರೋದ್ರಿಂದ ಶ್ರಾವಣ ಶನಿವಾರ ಬೆಳಗ್ಗೆ 7 ಗಂಟೆಗೆ ದೇವಸ್ಥಾನಕ್ಕೆ ಹೋಗಿ ಪ್ರದಕ್ಷಿಣೆ ಹಾಕ್ಕೊಂಡು ಬರಬೇಕು. ಆಮೇಲೆ ಮನೆಗೆ ಬಂದು ಪೂಜೆ ಶುರು ಮಾಡಬೇಕು. ಆಯ್ತಾ? ಹಾಗೆ ಮಾಡ್ತೀವಿ. ಮರುಗೌಡ, ಎಲ್ಲ ಅವನ ಕೈಲಿ ನೀನು ನಿಂತ್ಕೊಂಡು ಮಾಡಿಸ್ಕೊಲ್ಲ. ಮಾಡಿಸ್ತೀನಿ ಕಣಪ್ಪಯ್ಯ. ನಿಮ್ಮ ಹುಡುಗನ ಜಾತಕದಲ್ಲಿ ಮದುವೆ ಆಗೋ ಹುಡುಗಿಗೆ ಕಂಟಕ ಇದೆ. ಗೌಡ್ರೆ, ನಿಮ್ಮ ಹುಡುಗನ ಜಾತಕನ ಮೊದಲೇ ನನಗೆ ಕೊಟ್ಟಿದ್ರೆ ನಾನು ಇದನ್ನೇ ಹೇಳ್ತಾ ಇದ್ದೆ. ಮದುವೆ ಆಗೋ ಹುಡುಗನ ಕೈಲಿ ಮೃತ್ಯುಂಜಯಮ ಹೋಮ ಮಾಡಿಸಿ 7 ಜನ ಕನ್ಯೆಯರಿಗೆ ಅರಿಶಿಣ ಕುಂಕುಮ ಮಡ್ಲಕ್ಕಿ ಸೀರೆ ಕೊಡಬೇಕು. ಅದಾದ ಮೇಲೆ ಒಂದು ಬಾಳೆಕಂಬ ನೆಟ್ಟು ಅವನ ಕೈಯಲ್ಲಿ ತಾಳಿ ಕಟ್ಟಿಸಿ ಅವನ ಕೈಯಿಂದಲೇ ಅದನ್ನು ಕಡಿಸ್ಬೇಕು. ಸಿಂಚನ, ಯಾಕೆ ಇವತ್ತಿನ್ನು ಮನೇಲೆ ಕೂತಿದೀಯಾ? ನಿನ್ ತಮ್ಮನ ಮದುವೆ ತಯಾರಿಗೆ ಹೋಗಲ್ವಾ? ಮಾತಾಡಿದ್ರೆ ಮುತ್ತೋದ್ರೋಗುತ್ತೆ ಅನ್ನೋ ತರ ಆಡ್ತಾನೆ. ಕೇಳಿದ್ರೆ ಉತ್ತರ ಕೊಡಕ್ಕಾಗಲ್ವ? ನಿನ್ನನ್ನೇ ಕೇಳ್ತಿರೋದು. ಏನಾಯ್ತು? ಯಾಕೆ ಸಿಂಚನ ಒಂಥರ ಇದ್ಯಾ? ಏನಾಯ್ತು? ಅತ್ತೆ, ಸಿದ್ದು ಮದ್ವೆ ಆಗೋ ಹುಡುಗಿಗೆ ಕಂಟಕ ಇದೆಯಂತೆ. ಏನ್ ಹೇಳ್ತಾ ಇದೆಯಾ ಸಿಂಚನ? ಹೌದು ಅತ್ತೆ, ನಮ್ ಕುಲಪುರೋಹಿತರು ಸಿದ್ದು ಜಾತಕ ನೋಡಿ
ಅವ್ನ ಮದ್ವೆ ಆಗೋ ಹುಡುಗಿಗೆ ಕಂಟಕ ಇದೆ ಅಂತ ಹೇಳಿದ್ರು. ಅಯ್ಯೋ ದೇವ್ರೆ, ಏನ್ ಹೇಳ್ತಿದ್ಯಮ್ಮ? ನೀವ್ ಇದಕ್ಕೂ ಮುಂಚೆ ಜಾತಕನ ಎಲ್ಲೂ ತೋರ್ಸಿಲ್ವಾ? ತೋರ್ಸಿದ್ವಿ ಅತ್ತೆ, ಆಗ ಎಲ್ರು ಚೆನ್ನಾಗಿದೆ ಅಂತಾನೆ ಹೇಳಿದ್ರು. ಆದ್ರೆ ಈಗ ನಮ್ ಕುಲಪುರೋಹಿತರು ಜಾತಕ ನೋಡಿ ಈಗ ಹೇಳ್ತಿದ್ದಾರೆ. ಈ ಕಂಟಕ ನಿವಾರಣೆಗೆ ಪರಿಹಾರ ಏನಾದ್ರೂ ಹೇಳಿದಾರಮ್ಮ? ಹೇಳಿದ್ದಾರೆ ಅತ್ತೆ. ಶ್ರಾವಣ್ ಶನಿವಾರ ಸಿದ್ದು ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡ್ಕೊಂಡು ಬಂದು 7 ಜನ ಕನ್ಯೆಯರಿಗೆ ಅರ್ಶಿನ ಕುಂಕುಮ ಕೊಟ್ಟು ಬಾಳೆ ಕಂಬಕ್ಕೆ ಪೂಜೆ ಮಾಡಿಸಿ ಅವನ ಕೈಯಿಂದ ತಾಳಿ ಕಟ್ಸಿ ಅದನ್ನ ಕಟ್ಸಕ್ ಹೇಳಿದ್ದಾರೆ. ಇದನ್ನೆಲ್ಲ ಕೇಳ್ತಾ ಇದ್ರೆ ತುಂಬಾನೇ ಟೆನ್ಷನ್ ಆಗ್ತದೆ ಅತ್ತೆ. ಸಿದ್ದು ಮದ್ವೆ ಏನು ಯೋಚನೆ ಇಲ್ಲದೆ ಗ್ರ್ಯಾಂಡ್ ಆಗತ್ತೆ ಅಂತ ನಾವೆಲ್ಲ ಆಸೆ ಪಡ್ತಾ ಇದ್ವಿ. ಆದ್ರೆ ಈಗ ನೋಡಿದ್ರೆ ಹೀಗೆ ಹೇಳ್ತಿದ್ದಾರೆ. ಏನ್ ಮಾಡ್ಬೇಕು ಅಂತ ತೋಚ್ತಾನೆ ಇಲ್ಲ. ಯೋಚನೆ ಮಾಡ್ಬೇಡ ಸಿಂಚನ. ಒಂದು ಶುಭ ಕಾರ್ಯ ಅಂದ್ಮೇಲೆ 100 ವಿಘ್ನಗಳು ಬರೋದ್ ಸಹಜ. ಅದನ್ನೆಲ್ಲ ದಾಟಿ ಹೋದ್ರೇನೆ ಎಲ್ಲ ಸರಿ ಹೋಗೋದು. ಈಗ ಪರಿಹಾರ ಹೇಳಿದಾರಲ್ವಾ, ಅದನ್ನ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ. ನೀನ್ ಚಿಂತೆ ಮಾಡ್ಬೇಡ, ಸುಮ್ನಿರು. ಸಿಂಚನ, ಅತ್ತೆ ಹೇಳ್ತಿರೋದು ಸರಿಯಾಗೇ ಇದೆ. ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ಕೊಂಡು ನೀನು ಸಂತೋಷವಾಗಿರೋ ನಿನ್ನ ಮನಸ್ಥಿತಿನ ಹಾಳು ಮಾಡ್ಕೋಬೇಡ.